ಕೋಡೆಹಳ್ಳಿಯಲ್ಲಿ ನಂದು 2ನೇ ವರ್ಷ ಇದು ಆರ್ಕೆಸ್ಟ್ರಾ ಮನೋರಂಜನೆ ಕಾರ್ಯಕ್ರಮ. ಲಾಸ್ಟ್ ಇಯರ್ ಕೂಡ ಇದೇ ಸ್ಟೇಜ್ ಅಲ್ಲಿ ಹಾಕಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಾರ್ಗದರ್ಶಕರು, ನನ್ನ ಗುರುಗಳು, ಕೋಮಲ್ನ ನಿರ್ದೇಶಕರು ಆಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜಣ್ಣವರೇ, ಮತ್ತೊಬ್ಬರು ನಿಶಬ್ದವಾಗಿರ್ಬೇಕು ಮರಿ ಹೆಬ್ಬನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಬೈರ್ಕೂರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಹೆಬ್ಬನಿ ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರುಗಳು ವಿತರಣೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಾನು 4,60,000 ಚೆಕ್ ಅನ್ನು ಕೂಡ ನಮ್ಮ ರೋಟರಿ ಸಂಸ್ಥೆಗೆ ನಮ್ಮ ನಾಗರಾಜನ ಅಧ್ಯಕ್ಷತೆಯಲ್ಲಿ ಕೊಟ್ಟಿದ್ದೀನಿ. ಏಕಂತಂದ್ರೆ ಕಾಮಧೇನು ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಏನು ಹಸುಗಳ ವಿತರಣೆ ಬಂದಿದೆ, ಹಸುಗಳ ವಿತರಣೆ ನಮ್ಮ ಪಂಚಾಯತಿಯಲ್ಲಿ ನಾನು ಕೊಡುವ ಮುಗಿದ್ದೀನಿ. ಮುಂದಿನ ದಿನಗಳಲ್ಲಿ 16 ಹಸುಗಳನ್ನ ನಮ್ಮ ಪಂಚಾಯತಿಗೆ ಕೊಡ್ತಾ ಇದ್ದೀನಿ. ಅದಕ್ಕೆ ಕೂಡ ಒಂದು ಹಸುಗೆ 30,000 ರೂಪಾಯಿ ನಾವು ಪೇ ಮಾಡಿದ್ರೆ 30,000-35,000 ರೂಪಾಯಿ ರೋಟರಿ ಕೊಡ್ತದೆ. ರೋಟರಿ ಯಾವುದು ಕೊಡಲ್ಲ, ಯಾವುದು ಫ್ರೀಯಾಗಿ ಕೊಡಲ್ಲ. ನಾವು ಡೋನರ್ ಇದ್ರೆ ರೋಟರಿ ಒಂದು ಒಳ್ಳೆ ಸಂಸ್ಥೆನೆ. ಡೋನರ್ಸ್ ಇದೆ. ಈಗ ಮೊನ್ನೆ ನಮ್ಮ ರೋಟರಿ ಅಧ್ಯಕ್ಷರು ಬಂದ್ಬಿಟ್ಟು ಒಂದು ಮೆಸೇಜ್ ಹಾಕಿದ್ರು, ಹಸುಗಳು ಬಂದಿದೆ ಮೆಸೇಜ್ ಹಾಕಿದ್ದಾಗ 13 ಹಸು ನೀವ್ ಯಾರಾದ್ರೂ ತಗೊಳಂಗಿದ್ರೆ ತಗೊಳ್ಳಿ, ಇಲ್ಲ ಅಂತಂದ್ರೆ ಒಂದು ವಾರ ನೋಡ್ಬಿಟ್ಟು ಮುಳಬಾಗಿಲು ತಾಲೂಕಿಗೆ ಕ್ಲಬ್ ಬಂದಿರ್ತಕ್ಕಂಥ ಹಸುಗಳು ಬೇರೆ ತಾಲೂಕಿಗೆ ಹೋಗ್ಬಿಡ್ತದೆ ಅಂತಂದ್ರು. ಇಮಿಡಿಯೇಟ್ ನಮ್ಮ ಅಧ್ಯಕ್ಷರು ನಮ್ಮ ನಾಗರಾಜನವರ ಹತ್ರ ಮಾತುಕತೆ ನಡೆಸಿ ನಾನು ಕೂಡ ಸಹಾಯ ಮಾಡ್ತೀನಿ, ಒಂದು ಹಸು ಕೂಡ ಬೇರೆ ಕ್ಲಬ್ಗೆ ಹೋಗ್ಬಾರ್ದು, ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಗೆ ಸೇರ್ಬೇಕು ಅಂತ ಹೇಳಿ ನಮ್ಮ ಅಣ್ಣವ್ರು ಹೇಳಿದಾಗ 13 ಮತ್ತು ಮೊದಲೇ ನಾನು 4 ಹಸುಗಳನ್ನು ಬುಕ್ ಮಾಡಿದ್ದೆ, 17 ಹಸುಗಳನ್ನು ಕೂಡ ನಾನು ಬುಕ್ ಮಾಡಿದ್ದೀನಿ ನಮ್ಮ ಪಂಚಾಯತಿಗೆ ಸೇರಿಸ್ತಕ್ಕಂಥ. ಸ್ನೇಹಿತರೆ, ಇವೆಲ್ಲ ಕೂಡ ಯಾವುದು ಮಾತಾಡುವಾಗ ಮಾತನ್ನ ನಾಲಿಗೆ ಅರ್ಬಿಡಬಾರ್ದು. ಯಾವುದು ಸತ್ಯ ಇದ್ರೆ ಅದನ್ನು ಮಾತ್ರ ಹೇಳ್ಬೇಕು ಅಂತ ಹೇಳ್ತಾ, ಮುಖ್ಯವಾಗಿ ಅದ್ಭುತವಾಗಿ ಮುಷ್ಟೂರು ಆರ್ಕೆಸ್ಟ್ರಾ ನಡೀತು. ಈಗ 3ನೇದಾಗಿ ಕೋಡಿಹಳ್ಳಿಯಲ್ಲಿ ನಡೀತಾ ಇದೆ.